ಎಂತ ಕುಡ್ದಿದ್ದೀರಾ? ಎಂತ ಕುಡ್ದಿದ್ದು? ಅದೆಂತ ಗಾಯ? ಎಂತೆಲ್ಲ ಅಲ್ಲಿ ಕಾಡಲ್ಲಿ ಬರುವಾಗ ಸ್ವಲ್ಪ ಬಿದ್ದೆ, ಏನಾಗಿಲ್ಲ. ಅಬ್ಬಾ ಅದಿರ್ಲಿ, ನೀವಲ್ಲಿ ನಡ್ಕೊಂಡು ಬರುವಾಗ ಯಾರ ಹತ್ರ ಹುಚ್ಚರಾಗಿ ಮಾತಾಡ್ಕೊಂಡು ಬರ್ತಾ ಇದ್ದದ್ದು? ಯಾರು ಒಬ್ರು ಇವ್ರಿಲ್ವಾ? ಅಮ್ಮ ಓ ಯಾರು? ನಾನು ರವಿ ಅಂತ, ಇಲ್ಲೇ ಕೊಕ್ಕರಡಿ ಅವನು. ಸ್ವಲ್ಪ ಬಿದ್ದೆ ಬರುವಾಗ. ಅಯ್ಯೋ ಅಯ್ಯೋ, ಎಂತ ಮಗ ಇದು? ಛೆ 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 ಛೆ, ಕುತ್ಕೋ ಕುತ್ಕೋ, ಮೆಲ್ಲ 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 ಮೆಲ್ಲ. ಓ, ಎಂತ ಮಾಡ್ಕೊಂಡ್ಯ ಮಗ? ಛೇ, ರಕ್ತ ಎಲ್ಲ ಸುರಿತಾ ಇದೆ. ಇರು. ಛೇ, ಆ ಕಾಡಲ್ಲಿ, ಅಯ್ಯೋ ದೇವರೇ, ಏನಾಗುದಿಲ್ಲ ಏನಾಗುದಿಲ್ಲ, ಆಯ್ತು ಆಯ್ತು. ಎಲ್ಲಿ ಹೀಗೆ ಸಗಿದ್ದೆ ಎಲ್ಲ ಬಂದದ್ದಪ್ಪ. ಅಲ್ಲ, ನೀವು ಇಷ್ಟೊತ್ತಲ್ಲಿ? ನಮಗೆ ದುಡಿಯೋರಿಗೆ ಹೊತ್ತುಂಟಾ? ದುಡಿಯೋದು ತಿನ್ನೋದು ಅಷ್ಟೇ. ಅಚ್ಚವ್, ನೀವಾದ್ರೂ ಸಿಕ್ಕಿದ್ರಲ್ಲ ಈ ಕಾಡಲ್ಲಿ. ಎಲ್ಲಿ ಅಂತ ನಾನು ಬಿದ್ದು ಅಲ್ಲಿ ಕಿರಿಸ್ತಾ ಇದ್ದೆ, ಯಾರಿಲ್ಲ. ನಾನೊಂದು ಕೂ ಅಂತ ಹೇಳುವಾಗ, ಕರೆಯುವಾಗ ನೀವೊಂದು ಕೂ ಅಂತ ಹೋಗೊಟ್ಟಿದ್ರಿಂದ ಆಯ್ತು. ನಾವಲ್ಲ ಮತ್ತೆ ಎಂತ ಭಯ ಆಯ್ತಾ? ಭಯ ಅಲ್ಲ, ಕತ್ತಲೆ ಅಲ್ಲ. ಕತ್ತಲೆ ಅಂದರೆ ಬೆಳಕಿಗೂ ಭಯನೇ. ಒಂದು ಸಲ ಬೆಳಕು ಬಂದರೆ ಕತ್ತಲೆ ಮಂಗಮಯ. ಬೆಳಕಿಗೆ ಅಷ್ಟು ಶಕ್ತಿ ಉಂಟು, ಗೊತ್ತಲ್ವಾ? ಎಂತ ಮಗ, ಬೇಗ ಹೋಗಿ ಮನೆ ಸೇರ್ಕೋಬಾರ್ದ? ಅಂದು ಇಲ್ಲಿ ಅಂಡಿಂಜಲ್ಲಿ ಪರಿಚಯದ ಮನೆಯಲ್ಲಿ ಅಜ್ಜಂದು ಅಗೆಲ್ ಸೇವೆತ್ತು. ನಾನು ಹೋಗೋನಲ್ಲ, ಮನೆಯಲ್ಲಿ ಹೆಂಡತಿದ್ದು ಒಂದೇ ಚೋರೆ, ಹೋಗಿ 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 ಅಂತ ಒತ್ತಾಯ. ನೋಡಿ, ಒತ್ತಾಯಕ್ಕೆ ಬಂದು ಇಷ್ಟೆಲ್ಲ ಆಯ್ತು. ಅದು ಗುಣ ಆಗ್ತದೆ, ಆದರೆ ಒತ್ತಾಯ ಎಲ್ಲೆಲ್ಲೋ ಕರ್ಕೊಂಡೋಗಿ ಎಲ್ಲೆಲ್ಲೋ ಬಿಡ್ತದಲ್ಲ. ನೋಡಿ, ನೀವು ಇಲ್ಲಿ ಬಂದ್ರಿ, ನಾನು ಕೂಡ ಬಂದಿದ್ದೆ ಒತ್ತಾಯಕ್ಕಲ್ಲ, ಆದರೆ ನಾನು ಬೇಗ ಬಂದೆ. ಎಲ್ಲರೂ ಕರೀತಾರಲ್ಲ, ಒಂದು ಕ್ಷಣ ಆದರೂ ಹೋಗಿ ಬರಬೇಕಲ್ಲ. ಹೌದು, ಸರಿ ಅಮ್ಮ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಾನಿನ್ನು ಹೊರಡ್ತೀನಿ. ಇರು ಮಗ, ನಿನ್ನ ಬೆನ್ನ ಹಿಂದೆ ತನಿಯ ಬರ್ತಾನೆ. ಅಲ್ಲ, ಯಾಕೆ ಬೇಡ ಅಂತ ಹೋಗ್ತೀನಿ. ಇಲ್ಲ, ಚಿಂತೆ ಮಾಡಬೇಡಿ. ತನಿಯ ನಿಮ್ಮ ಜೊತೆ ಬಂದರೆ ನಿಮ್ಮ ದಾರಿ ಸಲೀಸಾಗ್ತದೆ. ಸರಿ, ತಗೊಳ್ಳಿ. ಇದು ಅಷ್ಟು ಸುಲಭಕ್ಕೆ ಮುಗಿಯುವುದಿಲ್ಲ. ಸರಿ ಅಮ್ಮ, ಭಾರಿ ಉಪಕಾರ ಆಯ್ತು ನಿಮ್ಮಿಂದ. ತುಂಬ ಬರ್ತೀನಿ. ಆಯ್ತು ಮಗ. ಏನು ತುಂಬ ಯೋಚನೆ ಮಾಡ್ತಿದ್ದೀರಿ? ಏನಾಯ್ತು? ನಂಗೊಂದು ಅರ್ಥ ಆಗ್ತಿಲ್ಲ. ಚಿಕ್ಕ ವಯಸ್ಸಿನ ನಡೀತಾ ಬರ್ತಿದ್ದ ಹಾದಿ ಇವತ್ತು ಅದು ಹೇಗೆ ತಪ್ಪಾಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಕೆಲವೊಂದು ಸಲ ದಾರಿ ತಪ್ಪುತ್ತೆ. ನಾವು ಅಂದ್ಕೊಂಡಿರ್ತೀವಿ ನಾವು ನಡೆಯೋ ದಾರಿಯೇ ಸರಿ ಇರುತ್ತೆ ಅಂತ. ಒಂದು ಸಲ ಎಡೆಯೋದಾಗಲೇ ಗೊತ್ತಾಗೋದು ನಾವು ನಡೆಯೋ ದಾರಿ ಸರಿ ಇದ್ದರೂ
ನಾವು ಹಿಡ್ಡೋ ಹೆಜ್ಜೆ ಸರಿ ಇರಬೇಕು ಅಂತ. ತುಂಬ ಚೆನ್ನಾಗಿ ಮಾತಾಡ್ತೀರ. ಅದೌದು, ನಿಮ್ಮನ್ನ ಇಲ್ಲಿ ಎಲ್ಲೂ ನೋಡಲಿಲ್ಲ ನಾನು. ಯಾವರು? ನಾವಿರೋ ಊರೆಲ್ಲ ನಮ್ಮೋರೇ, ನನ್ನ ಪ್ರೀತಿ ಮಾಡೋ ಜನ ಎಲ್ಲ ನಮ್ಮೋರೇ. ಆದರೆ ಕೆಲವರು ಗೌರವದಿಂದ ನೋಡ್ತಾರೆ, ಕೆಲವರು ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾರೆ ಅಷ್ಟೇ. ಏನಪ್ಪ ನೀವು ಏನು ಮಾತಾಡ್ತೀರ ಅದು ನನ್ನ ತಲೆಗೆ ಹತ್ತದ ಇಲ್ಲ. ಎಂತ ಭಯ ಆಯ್ತಾ? ಇಲ್ಲ, ಆದರೆ ಆಗ ಕೂಡ ಇದೇ ರೀತಿ ಶಬ್ದ ಆಯಿತು, ಹಿಂದ್ಗಡೆ ಜೋರಾಗಿ ಶಬ್ದ ಬಂತು. ಆಗ ಭಯ ಆಗಿರ್ಬೇಕಲ್ಲ. ಹೌದು, ನಾವು ಒಬ್ಬಂಟಿಯಾಗಿರುವಾಗ ತುಂಬ ಭಯ ಆಗುತ್ತೆ. ಆದರೆ ಯಾರಾದರೂ ಜೊತೆಗೆ ನಿಂತರೆ ಅದು ಎಲ್ಲಿದ್ರ? ನಾ ಇಲ್ಲಿದ್ದೇನೆ. ಎಂತ ಮಾರ ನೀವು, ಮೊದಲೇ ಇಲ್ಲಿ ಎದುರಿದ್ದೀನಿ, ಪುನಃ ನೀವು ಎದುರ್ತಾ ಇದ್ದೀರ. ನಿಮಗೆ ನಂಬಿಕೆ ಸ್ವಲ್ಪ ಕಡಿಮೆ ಅಂತಲ್ಲ. ನೋಡಿ, ನಿಮ್ಮ ಕೈಯಲ್ಲಿ ಕೋಲು ನಿಮ್ಮನ್ನು ಬೀಳದಾಗೆ ನೋಡ್ತು, ಅದು ನಂಬಿಕೆ. ನಮ್ಮ ಬಾಲ್ಯದಲ್ಲಿ ನಮ್ಮನ್ನು ತಾಯಿ ಕಾಪಾಡ್ತಾಳೆ ಅನ್ನೋ ನಂಬಿಕೆ, ನಮ್ಮ ಯೌವನದಲ್ಲಿ ನಮ್ಮ ಸಂಗಾತಿ ಜೊತೆ ಆಗಿರ್ತಾಳೆ ಅನ್ನೋ ನಂಬಿಕೆ, ನಮ್ಮ ಕೊನೆ ಕಾಲದಲ್ಲಿ ನಮ್ಮನ್ನು ಮಕ್ಕಳು ಕಾಪಾಡ್ತಾರೆ ಅನ್ನೋ ನಂಬಿಕೆ. ಈ ನಂಬಿಕೆಗಳ ಮಧ್ಯೆ ನಾವು ಒಬ್ಬಂಟಿಯಾಗಿದ್ದಾಗ ನಮಗೆ ಯಾರು ಗತಿ ಹೇಳಿ? ದೇವರೇ ಗತಿ. ನೋಡಿ ನೋಡಿ, ನಿಮ್ಮ ಬಾಯಲ್ಲಿ ದೇವರು ಬಂದರು, ಅದೇ ನಂಬಿಕೆ. ಬನ್ನಿ, ದಾರಿ ಇನ್ನೂ ಕೂಡ ತುಂಬ ಉಂಟು. ಬಂದೆ ಬಂದೆ ಬಂದೆ. ಮಾತಾಡ್ತಾ ಮಾತಾಡ್ತಾ ಬಂದಿದ್ದೆ ಗೊತ್ತಾಗಿಲ್ಲ. ಓ, ಅಲ್ಲಿ ಬೆಳಕು ಕಾಣ್ತಾ ಉಂಟಲ್ಲ, ಅದೇ ನಮ್ಮ ಮನೆ. ಓ, ಮನೆ ಬಂದೇ ಬಿಡ್ತಲ್ಲ. ಮುಂದೊಂದ್ಸಲ ಸಿಕ್ಕಿದಾಗ ಮನೆಗೆ ಕರಿತೀರಲ್ಲ. ಎಂತ ಮಾತಾಡ್ತಿದ್ದೀರಿ ನೀವು? ಬರೀ ಮನೆಗೆ ಬರೋದಲ್ಲ, ಎಲ್ಲರೂ ಮನೆಯವ್ರ ಜೊತೆ ಬಂದು ಊಟ ಮಾಡಿ ಹೋಗ್ಬೇಕು. ಮನೆಗೆ ಕರಿತೀರಿ, ನಿಮ್ಮ ಮನಸ್ಸಲ್ಲೊಂದು ಜಾಗ ಸಿಗ್ಬೋದಾ? ನಿಮ್ಮನ್ನು ನಾನು ಈ ಜೀವಮಾನದಲ್ಲಿ ಮರಿಲಿಕ್ಕಿಲ್ಲ. ನಾನು ಇವತ್ತು ಮನೆಗೆ ವಾಪಸ್ ಬರ್ತೀನಿ ಅಂತಲೇ ನಂಬಿಕೆ ಇರಲಿಲ್ಲ. ಬನ್ನಿ, ನೀವು ನಂಬಿ, ನಾನು ಬರ್ತೇನೆ. ಬನ್ನಿ. ಎಂತ ಬೇಕಾದ್ರೆ ಹೇಳಿ, ನಿಮ್ಮ ಮಾತು ಮಾತ್ರ ತುಂಬ ಚಂದ. ಮಲ್ಗಿಲ್ವ ಇನ್ನು? ಅಲ್ಲ, ಎಷ್ಟೊತ್ತಿಗೆ ಬರುದು? ನಿಮ್ಗೆ ಬೇಗ ಹೋಗಿ ಬೇಗ ಬರ್ಬೇಕು ಅಂತ ಹೇಳಿದಲ್ವಾ? ಬೇಗ ಹೊರಟಿದ್ನ, ಅಲ್ಲಿಂದ ಬರುವಾಗ ಎಂತ ಕುಡ್ದಿದ್ದೀರಾ? ಎಂತ ಕುಡ್ದಿದ್ದು? ಅದೆಂತ ಗಾಯ? ಎಂತೆಲ್ಲ, ಅಲ್ಲಿ ಕಾಡಲ್ಲಿ ಬರುವಾಗ ಸ್ವಲ್ಪ ಬಿದ್ದೆ, ಏನಾಗಿಲ್ಲ. ಅಬ್ಬಾ, ಅದಿರ್ಲಿ, ನೀವಲ್ಲಿ ನಡ್ಕೊಂಡು ಬರುವಾಗ ಯಾರ ಹತ್ರ ಹುಚ್ಚರಾಗಿ ಮಾತಾಡ್ಕೊಂಡು ಬರ್ತಾ ಇದ್ದದ್ದು? ಯಾರು ಒಬ್ರು? ಇವ್ರಿಲ್ವಾ? ಅಷ್ಟು ಸುಲಭಕ್ಕೆ ಮುಗಿದಿಲ್ಲ. ನಿಮಗೆ ನಂಬಿಕೆ ಸ್ವಲ್ಪ ಕಡಿಮೆ ಅಂತಲ್ಲ. ಒಂದ್ಸಲ ಎಡುವುದಾಗ್ಲೇ ಗೊತ್ತಾಗೋದು, ನಾವು ನಡೆಯೋ ದಾರಿ ಸರಿ ಇದ್ರು ನಾವು ಹಿಡ್ಡೋ ಹೆಜ್ಜೆ ಸರಿ ಇರಬೇಕು ಅಂತ. ತನಿಯ ನಿಮ್ಮ ಜೊತೆ ಬಂದ್ರೆ
ನಿಮ್ಮ ದಾರಿ ಸಲೀಸಾಗ್ತದೆ. ಇರು ಮಗ, ನಿನ್ನ ಬೆನ್ನ ಹಿಂದೆ ಕನ್ಯ ಬರ್ತಾನೆ. ಒಂದು ಸಲ ಬೆಳಕು ಬಂದ್ರೆ ಕತ್ತಲ ಮಂಗಮಯ. ಬೆಳಕಿಗೆ ಅಷ್ಟು ಶಕ್ತಿ ಉಂಟು. ಟಾಕೀಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕೀಸ್ ಆಪ್.